ರೀತಿ ಇದನ್ನು ಸಾಂಸ್ಕೃತಿಕ ಹಬ್ಬವನ್ನಾಗಿ ಆಚರಣೆ ಮಾಡ್ತಕ್ಕಂಥದ್ದಕ್ಕೆ ವ್ಯವಸ್ಥೆಯನ್ನು ಮಾಡಬೇಕು. ಸುಮಾರು 24 ಕಲಾ ತಂಡಗಳ ಭಾಗವಹಿಸ್ತಾ ಇದ್ದಾರೆ, ಕವಿಗಳು ಭಾಗವಹಿಸ್ತಾ ಇದ್ದಾರೆ, ಸಾಹಿತಿಗಳು ಭಾಗವಹಿಸ್ತಾ ಇದ್ದಾರೆ ಮತ್ತು ಮೆರವಣಿಗೆಯಲ್ಲಿ ಯಡಿಯೂರಪ್ಪನವರ ಫಲಾನುಭವಿಗಳಾಗಿರ್ತಕ್ಕಂಥ ರೈತರು ಕೂಡ ಭಾಗವಹಿಸ್ತಾ ಇದ್ದಾರೆ, ಮಹಿಳೆಯರು ಕೂಡ ಭಾಗವಹಿಸ್ತಾ ಇದ್ದಾರೆ ಮತ್ತು ಮಕ್ಕಳು ಕೂಡ ಭಾಗವಹಿಸ್ತಾ ಇದ್ದಾರೆ. ಇದೊಂದು ವಿಶಿಷ್ಟವಾದಂಥ ಪುರಪ್ರವೇಶದ ಕಾರ್ಯಕ್ರಮ. ಈ ಸಂದರ್ಭದಲ್ಲಿ ನಾನು ಎಲ್ಲರಿಗೂ ವಿನಂತಿ ಮಾಡ್ತೇನೆ, ಸಂಜೆ 5:30 ಗಂಟೆಗೆ ಕನಕ ವೃತ್ತದ ಹತ್ರ ಬಂದು ಈ ಪುರಸಭೆ ಬರಮಾಡಿಕೊಳ್ತಕ್ಕಂಥ ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕು ಅಂಥೇಳಿ ಎಲ್ಲರಲ್ಲೂ ಕೈ ಮುಗಿದ ಪ್ರಾರ್ಥನೆಯನ್ನು ಮಾಡ್ತೀನಿ. ಓಕೆ, ಥ್ಯಾಂಕ್ ಯು. ವಿಶ್ವಣ್ಣ ಬನ್ನಿ ಸ್ವಲ್ಪ ಕಡೆ ಬನ್ನಿ. ನೀವೇನು ಮಾಡ್ತೀರಿ? ನೀವೇನು ಮಾಡ್ತೀರೋ ಎಲ್ಲರೂ ಅಪ್ಲೈ ಮಾಡ್ತಾರೆ. ನಾಳೆ ನಡೀತಕ್ಕಂಥ ಸನ್ಮಾನ್ಯ BS ಯಡಿಯೂರಪ್ಪನವರ BSY ಅಭಿಮಾನೋತ್ಸವದ ಕಾರ್ಯಕ್ರಮಕ್ಕೆ ಲಕ್ಷಾಂತರ ಜನ ಬರ್ತಕ್ಕಂಥ ನಿರೀಕ್ಷೆಯನ್ನು ಇಟ್ಕೊಂಡು ಬಂದಂಥವ್ರಿಗೆ ನಾವು ಊಟದ ವ್ಯವಸ್ಥೆಯನ್ನು ಮಾಡಬೇಕು ಅಂತೇಳಿ ಕಳೆದ 15 ದಿನಗಳಿಂದಲೇ ಬೆಂಗಳೂರಿನ ಶಾಸಕರೆಲ್ಲ ಸೇರಿ ಸಭೆಗಳನ್ನು ಮಾಡಿ ವಾರದಿಂದ ಬಂದು ಸ್ಥಳ ಪರಿಶೀಲನೆಯನ್ನು ಮಾಡಿದ್ವಿ ಮತ್ತು ನಿನ್ನೆಯಿಂದ ಕೂಡ ನಾವು ಇಲ್ಲೇ ಬೀಡು ಬಿಟ್ಟು ಒಟ್ಟು 5 ಜನ ಪ್ರಮುಖ ಅಡುಗೆಯವರಿಗೆ ಮೈಸೂರು, ಬೆಂಗಳೂರು ಮತ್ತು ಒಬ್ಬರು ಚಿತ್ರದುರ್ಗ, ತುಮಕೂರು ಈ ಥರ ಯಾರು ಲಕ್ಷಾಂತರ ಜನಗಳಿಗೆ ಅಡುಗೆ ಮಾಡಿ ಅಭ್ಯಾಸ ಇದೆ, ಅದನ್ನು ನಿಭಾಯಿಸ್ತಾರೆ ಮತ್ತು ರುಚಿಕಟ್ಟಾಗಿ ಮಾಡ್ತಾರೆ, ಇವರನ್ನು ಸೆಲೆಕ್ಟ್ ಮಾಡಿ 5 ಜನ ಅಡುಗೆಯವರಿಗೆ ನಾವು ಕೊಟ್ಟಿದ್ದೀವಿ. ಸೊ ಬೆಳಗ್ಗೆ 12 ಗಂಟೆಗೆ ಪ್ರಾರಂಭ ಆಗ್ತದೆ. ಸೊ ಬೆಳಗ್ಗೆ ಟೊಮೊಟೊ ಬಾತು, ಬಿಸಿಲಿರೋದ್ರಿಂದ ಮೊಸರನ್ನ ಮತ್ತು ಸ್ವೀಟು, ಮೈಸೂರು ಪಾಕು ಸ್ವೀಟನ್ನು ಮಾಡಿದ್ದೀವಿ. ಜೊತೆಯಲ್ಲಿ ಕುಡಿಯೋ ನೀರು 1/2 ಲೀಟರ್ ನೀರನ್ನು ಕೂಡ ಊಟದ ಜೊತೆಯಲ್ಲೇ ಕೊಡ್ತೀವಿ ನಾವೆಲ್ಲ ಕೂಡ. ಸೊ ಇದು ನಿರಂತರವಾಗಿ ಕಾರ್ಯಕ್ರಮ ಮುಗಿಯೋರು 6 ಗಂಟೆ ಆಗಲಿ ಸಂಜೆ ಕಂಟಿನ್ಯೂಸ್ ಆಗಿ ಕೊಡ್ತಾ ಇರ್ತೀವಿ. ಎಷ್ಟೇ ಜನ ಬಂದರೂ ಕೂಡ ಊಟಕ್ಕೆ ತೊಂದರೆ ಆಗಬಾರ್ದು. ಮತ್ತು ಅಡುಗೆಯವ್ರಿಗೆ ಹೇಳಿದ್ದೀನಿ, ಹೆಚ್ಚುವರಿ ಬಂದರೂ ಕೂಡ ನೀವು ಮೆಟೀರಿಯಲ್ ಇಟ್ಕೊಂಡಿರಬೇಕು, ಇಟ್ಕೊಂಡಿರಬೇಕು. ನಾವು ಏನು ಒಪ್ಪಿಸಿದ್ದೀವೋ ಅದಕ್ಕಿಂತ ಹೆಚ್ಚುವರಿ ಆದರೂ ಕೂಡ ಯಾವುದೂ ಕೂಡ ತೊಂದರೆ ಆಗಬಾರ್ದು ಅನ್ನೋ ರೀತಿಯಲ್ಲಿ ಮಾಡಿದ್ದೀವಿ. ಈಗಾಗಲೇ ಎಲ್ಲ ಅಡುಗೆಯವರು ಬಂದಿದ್ದಾರೆ. ಮತ್ತು ಒಂದೊಂದು ಅಡುಗೆ ಮನೆ ಹತ್ರ ಇಬ್ಬಿಬ್ಬರು ಬೆಂಗಳೂರಿನ ಶಾಸಕರ ವಾಲಂಟಿಯರ್ಸ್ 100 ಜನ ವಾಲಂಟಿಯರ್ಸ್ ಕೂಡ ಬರ್ತಾರೆ. ಯಾಕಂದರೆ ಬಂದಂಥವ್ರು ಕ್ಯೂ ನಿಲ್ಸೋದು ಏನೂ ತೊಂದರೆ ಆಗಬಾರ್ದು, ಎಲ್ಲ ಬಿಸಿಯಾಗಿಯೇ ಅಡುಗೆ ಆಗಬೇಕು, ಒಂದೇ ಸರಿ ಮಾಡೋಂಗಿಲ್ಲ, ಅದು ಹಂತವಾಗಿ ಮಾಡ್ತಾ ಇರಬೇಕು, ಬಿಸಿ ಊಟನೇ ಕೊಡಬೇಕು ಅಂದಾಗ. ಸೊ ಮತ್ತು ಎಲೆಗಳು ಹಾಕೋದಕ್ಕೂ ಕೂಡ ದೊಡ್ಡ ಒಂದು ರೀತಿ ಬ್ಯಾರಿಕೇಡ್ ಮಾಡಿದ್ವಿ. ಅದರಲ್ಲೆಲ್ಲ ಕೂಡ ಎಲೆಗಳು ಹಾಕ್ಬೇಕು. ಸಾಮಾನ್ಯವಾಗಿ ಕಾರ್ಯಕ್ರಮ ಮುಗಿದ ಮೇಲೆ ಎಲ್ಲೆಲ್ಲ ಅಂದರೆ ಬಿಸಾಕಿ ಹೋಗ್ತಾರೆ. ಕಾರ್ಯಕ್ರಮ ಮುಗಿದ ಮೇಲೆ ಕೂಡ ಅದನ್ನು ಸ್ವಚ್ಛ ಮಾಡುವಂಥದ್ದಕ್ಕೂ ಕೂಡ ನಾವು ಒಪ್ಪಿಕೊಂಡಿದ್ದೀವಿ. ಮತ್ತು ಇವತ್ತು ಮಧ್ಯಾಹ್ನ ಮತ್ತು ರಾತ್ರಿಗೂ ಕೂಡ ಇಲ್ಲಿರ್ತಕ್ಕಂಥ ಕಾರ್ಯಕರ್ತರಿಗೆ ಪೊಲೀಸ್ ಅವರು ಕೂಡ ಊಟದ ವ್ಯವಸ್ಥೆಯನ್ನು ನಾವೇ ಮಾಡ್ತಾಯಿದ್ದೀವಿ. ಓಕೆ, ಥ್ಯಾಂಕ್ ಯು ಸರ್.